ನಯನಾ ಮೋಟಮ್ಮ ಮಾಡಿದ ತಪ್ಪೇನು ಹಾಗಾದ್ರೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಗಳ ಹಂಚಿಕೆಯ ಬಗ್ಗೆ ಚರ್ಚೆ ಜೋರಾಗ್ತಾ ಇದೆ. ಆಲ್ರೆಡಿ ಈಗ ಫೈನಲ್ ಮಾಡಲಾಗಿದೆ. ಆದ್ರೆ ಈಗ ಈ ಬಾರಿಯೂ ಕೂಡ ಯಾವುದೇ ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಮೊದಲನೇ ಆಯ್ಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ಹಾಗಾದ್ರೆ ನಯನಾ ಮೋಟಮ್ಮ ಮಾಡಿದ ತಪ್ಪೇನು ಅನ್ನೋದು ಪ್ರಶ್ನೆ ಈಗ ಬರುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ದಶಕಗಳ ಕಾಲ ದುಡಿದಂತಹ ಹಿರಿಯ ನಾಯಕಿ ಅಂತಂದ್ರೆ ಅದು ಮೋಟಮ್ಮ. ಮೋಟಮ್ಮ ಅವರ ಕುಟುಂಬಕ್ಕೆ ಇಂದಿಗೂ ಕೂಡ ಸೂಕ್ತ ಗೌರವ ಸಿಕ್ಕೇ ಇಲ್ಲ. ಒಂದು ಕಾಲದಲ್ಲಿ ರಾಜಕೀಯದಲ್ಲಿ ಪ್ರಭಾವಿ ನಾಯಕಿಯಾಗಿದ್ದಂತಹ ಮೋಟಮ್ಮ ಅವರು ಪಕ್ಷ ಅಧಿಕಾರದಲ್ಲಿ ಇರಬೇಕಾದ್ರೆ ಅಥವಾ ಇಲ್ಲದೆ ಹೋದಾಗ್ಲೂ ಕೂಡ ತಮ್ಮ ಕಾಂಗ್ರೆಸ್ ಧ್ವಜವನ್ನ ಕೈಯಲ್ಲಿ ಎತ್ತಿ ಹಿಡ್ಕೊಂಡು ಬಂದವರು. ಆದ್ರೆ ಇವತ್ತು ಅವರ ಪುತ್ರಿ ನಯನಾ ಮೋಟಮ್ಮ ಸಚಿವ ಸ್ಥಾನಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಅವರಿಗೆ ಸಚಿವ ಸ್ಥಾನ ಯಾವುದೇ ಒಂದು ಕ್ಷಣದಲ್ಲೂ ಕೊಟ್ಟಿಲ್ಲ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಹಲವು ಬಾರಿ ಸಚಿವರಾಗಿದ್ದಾರೆ. ಅವರ ಸಾಮರ್ಥ್ಯ, ರಾಜಕೀಯ ಅನುಭವಗಳ ಬಗ್ಗೆ ಪ್ರಶ್ನೆ ಮೂಡ್ತಾನೆ ಇರುತ್ತೆ. ಪಕ್ಷದೊಳಗಡೆನೆ ಅಸಮಾಧಾನದ ಪ್ರಶ್ನೆ ಭುಗಿಲೇಳ್ತಾ ಇರುತ್ತೆ. ಒಬ್ಬರಿಗೆ ಪದೇ ಪದೇ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಯಾಕೆ ಕೊಡ್ತಾ ಇಲ್ಲ? ನಯನಾ ಮೋಟಮ್ಮ ಏನ್ ಮಾಡಿದ್ರು ಎನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ ಕಾರ್ಯಕರ್ತರ ಬಾಯಲ್ಲೇ ಕೇಳಿ ಬರ್ತಾ ಇದೆ. ನಯನಾ ಮೋಟಮ್ಮ ಹೊಸಬರಲ್ಲ, ವಿದ್ಯಾವಂತ ನಾಯಕಿ ಆಕೆ. ವಿಧಾನಸಭೆಯಲ್ಲಿ ಸಕ್ರಿಯವಾಗಿ ಮಾತನಾಡುವಂತಹ ಶಾಸಕಿ, ಕ್ಷೇತ್ರದ ಸಮಸ್ಯೆಯ ಬಗ್ಗೆ ನಿರಂತರ ಧ್ವನಿ ಎತ್ತುವಂತಹ ಜನಪ್ರತಿನಿಧಿ. ಮಹಿಳಾ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಒತ್ತು ಕೊಡುತ್ತೆ. ನಾವಿದ್ದೇವೆ ಮಹಿಳೆಯರ ಜೊತೆಗೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಮೊದಲನೇ ಲೀಸ್ಟ್ ಹೊರಗಡೆ ಬಂತು, ಎಲ್ಲೂ ಕೂಡ ಹೆಣ್ಮಕ್ಳಿಲ್ಲ. ನಯನಾ ಮೋಟಮ್ಮ ಏನ್ ಮಾಡಿದ್ದಾರೆ? ಬರೀ RSS ಬಗ್ಗೆಯೇ ಮಾತನಾಡ್ತಾ ಇದ್ದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದಾದ್ಕೂಳೆ ಒಂದು ಸಚಿವ ಸ್ಥಾನಗಳು ಸಿಗ್ತಾ ಇದೆ. ಆದ್ರೆ ಮೋಟಮ್ಮ ಅವರು ಕಾಂಗ್ರೆಸ್ ಪಕ್ಷವನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾ ಇದ್ರು. ಪಕ್ಷ ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ಅವರು ತಮ್ಮ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಮಲ್ನಾಡ್ ಕಡೆಯಲ್ಲೆಲ್ಲ ಮೋಟಮ್ಮ ಅಂತಂದ್ರೆ ಕೈ ಎತ್ತು ಮುಗಿತಾರೆ. ನಯನಾ ಮೋಟಮ್ಮ ಅವ್ರಿಗೆ ಯಾಕೆ ಈ ರೀತಿಯಾದ ಶಿಕ್ಷೆ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನಲ್ಲಿ? ಕೇವಲ ನಯನಾ ಮೋಟಮ್ಮ ಅವರ ವಿಚಾರ ಮಾತ್ರ ಅಲ್ಲ, ಇನ್ನು ಕಾಂಗ್ರೆಸ್ ಒಳಗಿನ ಶಕ್ತಿ ಕೇಂದ್ರಗಳ ರಾಜಕಾರಣಗಳ ಕಥೆಯೂ ಕೂಡ ಇದೆ. ಹೌದು, ದೆಹಲಿಯಲ್ಲಿ ಪ್ರಭಾವ ಇರುವವರಿಗೆ ಒಂದು ಮಾನದಂಡ, ಪ್ರಾದೇಶಿಕ ನಾಯಕರ ಕುಟುಂಬಗಳಿಗೆ ಇನ್ನೊಂದು ಮಾನದಂಡ ಎನ್ನುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನಗಳ ಹಂಚಿಕೆಯಲ್ಲಿ ಸಾಮಾಜಿಕ ಸಮೀಕರಣ, ಪ್ರಾದೇಶಿಕ ಸಮತೋಲನ, ಜಾತಿ ಲೆಕ್ಕಾಚಾರ ಎಲ್ಲವೂ ಕೂಡ ಮುಖ್ಯ ಅನ್ನೋದು ಸತ್ಯ. ಆದ್ರೆ ಪಕ್ಷಕ್ಕಾಗಿ ವರ್ಷಗಳ ಕಾಲ ದುಡಿದಂತಹ ಕುಟುಂಬಗಳ ಪರಿಸ್ಥಿತಿ ಏನು? ಅವರಿಗೆ ಟಿಕೆಟ್ ಕೊಟ್ಬಿಟ್ರೆ ಮುಗ್ದೋಯ್ತಾ? ಬರೀ RSS ಬಗ್ಗೆ ಮಾತನಾಡ್ತಾ, ಬರೀ RSS ಬಗ್ಗೆ ಬೈತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಟಿಕೆಟ್ ಬರ್ತಾ ಇದೆ, ಅವರು ಸಚಿವರಾಗ್ತಾ ಇದ್ದಾರೆ, ಪದೇ ಅವಕಾಶಗಳನ್ನ ಕೊಡ್ತಿದ್ದೀರಿ. ಆದರೆ ಜನಗಳನ್ನ ಹತ್ರ ಇಟ್ಕೊಂಡಿರುವಂತಹ ಮೋಟಮ್ಮ ಫ್ಯಾಮಿಲಿಯ ಪುತ್ರಿ ನಯನಾ ಮೋಟಮ್ಮ ಅವರಿಗೆ ಯಾಕಿಲ್ಲ? ಈ ಪ್ರಶ್ನೆ ನಂದಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತಾ ಇದ್ದವ್ರ ಪ್ರತಿಯೊಬ್ಬರ ಪ್ರಶ್ನೆ ಇದು. ಜನಸಾಮಾನ್ಯರು ಕೇಳ್ತಾ ಇರೋ ಪ್ರಶ್ನೆ ಇದು. ಮೋಟಮ್ಮ ಕಾಂಗ್ರೆಸ್ನ ಅತ್ಯಂತ ಕಠಿಣ ದಿನದಲ್ಲೂ ಕೂಡ ಪಕ್ಷದ ಜೊತೆಗೆ ನಿಂತವರು. ಅಧಿಕಾರದ ಆಸೆಗಾಗಿ ಪಕ್ಷ ಬದಲಾಯಿಸಿದ್ರು ಕೂಡ ಅಂತಹ ನಾಯಕರ ಕುಟುಂಬಕ್ಕೆ ಇಂದು ಸಚಿವ ಸ್ಥಾನ ಸಿಗ್ತಾ ಇದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾಕೆ ಸಿಗ್ತಾ ಇಲ್ಲ? ಏನಾಗ್ತಾ ಇದೆ? ಕಾಂಗ್ರೆಸ್ ನಾಯಕರು ಸಮರ್ಥ ಅವಕಾಶ ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೇಗಾದ್ರೆ ಕಾಂಗ್ರೆಸ್ ನಾಯಕರು ಸಾಮರ್ಥ್ಯಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ನಯನಾ ಮೋಟಮ್ಮ ಅವರ ಹತ್ರ ಸಾಮರ್ಥ್ಯ ಇಲ್ವಾ? ಕೊಡ್ತಾ ಇದೆಯಾ? ಅನುಭವ ಕಮ್ಮಿ ಇದೆಯಾ? ಅವಕಾಶಗಳು ಯಾಕೆ ಕೊಡ್ತಾ ಇಲ್ಲ? ರಾಜಕೀಯ ತೂಕ ಕಡಿಮೆ ಎನ್ನುವುದಾದ್ರೆ ಆ ತೂಕ ಹೆಚ್ಚಿಸುವಂತಹ ಸಚಿವರು ಇದ್ದಾರಾ ನಿಮ್ಮ ಹತ್ರ? ಏನೋ ಕಾಂಗ್ರೆಸ್ ಎದುರಿಸ್ತಾ ಇರುವಂತಹ ಪ್ರಶ್ನೆ, ನಯನಾ ಮೋಟಮ್ಮ ಮಾಡಿದ ತಪ್ಪೇನು? ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಂತಹ ಕುಟುಂಬದಲ್ಲಿ ಹುಟ್ಟಿದ್ದೇ ತಪ್ಪ? ದೆಹಲಿಯಲ್ಲಿ ಪ್ರಬಲ ಲಾಬಿ ಇಲ್ಲದಿರೋದೇ ತಪ್ಪ? ಅಥವಾ ದೊಡ್ಡ ರಾಜಕೀಯ ಕುಟುಂಬದ ವಾರಸುದಾರಳಾಗಿಲ್ಲ ಅನ್ನೋದೇ ತಪ್ಪ?
ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನೈನಾ ಮೋಟಮ್ಮ ಅವರಿಗೆ ಅವಕಾಶ ಸಿಕ್ಕರೆ ಈ ಪ್ರಶ್ನೆಗಳು ತಾತ್ಕಾಲಿಕವಾಗಿ ಶಾಂತವಾಗಬಹುದು. ಆದ್ರೆ ಅವಕಾಶ ಸಿಗದಿದ್ರೆ ಕಾಂಗ್ರೆಸ್ ಒಳಗೆ ಒಂದು ಕುಟುಂಬಕ್ಕೆ ಒಂದು ಅನ್ಯಾಯ ಆಗ್ತಾ ಇದೆ, ಮತ್ತೊಂದು ಕುಟುಂಬಕ್ಕೆ ಇನ್ನೊಂದು ರೀತಿಯ ನ್ಯಾಯ ಸಿಗ್ತಾ ಇದೆ. ಈ ಚರ್ಚೆ ಈಗ ಜೋರಾಗಿದೆ. ನೈನಾ ಮೋಟಮ್ಮ ಏನ್ ತಪ್ಪು ಮಾಡಿದ್ರು? ಮೋಟಮ್ಮ ಅವರ ಫ್ಯಾಮಿಲಿಯಲ್ಲಿ ಹುಟ್ಟಿರುವಂತ ಈಕೆ ಜನಸಾಮಾನ್ಯರಲ್ಲಿ ಜನಮಾನಸದಲ್ಲಿ ನಾಯಕಿಯಾಗಿ ಮಿಂಚುತ್ತಾ ಇರುವಂತಹ ನೈನಾ ಮೋಟಮ್ಮ ಅವರಿಗೆ ಸಚಿವ ಸ್ಥಾನ ಇಲ್ಲ. ಇದು ನೈನಾ ಮೋಟಮ್ಮ ಅವರ ಕಥೆ ಅಲ್ಲ, ಸಾಕಷ್ಟು ಜನ ಕಾಂಗ್ರೆಸ್ ನಾಯಕಿಯರ ಕಥೆಯೂ ಇದೇ ಆಗಿದೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ವೀಟ್ ನ್ಯೂಸ್ ಸುದ್ದಿ. ಮಧು ವೇಗ ನಮ್ಮದು.